ಇವ್ರ ಪಾತ್ರ ಅಂದರೆ ಏನು, ಇವ್ರ ಪಾತ್ರ ಅಂದರೆ ಏನು ಅಂದರೆ ಸೊ 4 ಜನದ್ದು ಎಲ್ಲೋ ಒಂದು ಕಡೆ ಸೇರ್ಕೋತಾರೆ. ಈಗ ಕುಡುಕರು ಅವರ ಮನೇಲಿದ್ರು ಕೂಡ ಒಬ್ಬ ಕೂಲಿ ಕೆಲಸ ಮಾಡ್ತಾನೆ, ಇನ್ನೊಂದು ಯಾವುದೋ ಹೈಟೆಕ್ ಕೆಲಸ ಮಾಡ್ತಾನೆ, ಎಲ್ಲೇ ಹೋದ್ರು ಕೂಡ ಅವರೆಲ್ಲ ಬಂದು ಕೊನೆಗೆ ಸೇರ್ಕೊಳ್ಳೋದು ಇಲ್ಲಿ ಬಾರ ಸೇರ್ಕೋತಾರೆ. ಸೊ ಹಾಗಾಗಿ ಅಲ್ಲೆಲ್ಲರೂ ಸ್ನೇಹಿತರೆ, ಈಗೆಲ್ಲ ರೂಮಲ್ಲಿ ಸೇರ್ಕೊತಾರೆ ಕೆಲವರು ರೂಮಲ್ಲೂ ಸೇರ್ಕೋತಾರೆ. ಸೊ ಬಾರಲ್ಲಿ ರೂಮಲ್ಲಿ ಕುತ್ಕೊಂಡು ಕುಡಿಯೋ ಹುಡುಗರು ಹೇಗಿರ್ತಾರೆ, ಬಾರಲ್ಲಿ ಕುತ್ಕೊಂಡು ಕುಡಿಯೋ ಹುಡುಗರು ಹೇಗಿರ್ತಾರೆ, ಆಮೇಲೆ ಇನ್ನೊಂದು ಎಲ್ಲೋ ಖಾಲಿ ಜಾಗಗಳಲ್ಲಿ ಕುತ್ಕೊಂಡು ಕುಡಿಯೋ ಹುಡುಗರು ಹೇಗಿರ್ತಾರೆ, ಅವ್ರ ಮನಸ್ಥಿತಿಗಳೇನು, ಅವರ ಮಾತುಕತೆಗಳು ಏನಿರ್ತವೆ ಅನ್ನೋದು ಎಲ್ಲವನ್ನೂ ಸಮೃದ್ಧಿಯಾಗಿ ಚಿತ್ರದಲ್ಲಿ ನೋಡ್ಬೋದು. ಸೊ ಹಾಗಾಗಿ ಚೈತ್ರಾ ಕೊಟ್ಟೂರವರು ಕೂಡ ಒಂದು ವಿಶೇಷವಾಗಿ ಒಂದು ಪಾತ್ರಕ್ಕೆ 4 ಜನರನ್ನು ಅವರು ದಾರಿ ತಪ್ಪಿಸ್ತಾರಾ ಅಥವಾ ಸರಿ ದಾರಿಗೆ ತರ್ತಾರಾ ಅನ್ನೋ ಒಂದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡೋವಂಥ ಒಂದು ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಹಾಗಾಗಿ ಆ ಪಾತ್ರವನ್ನು ಜಾಸ್ತಿ ಬಿಟ್ಕೊಡೋಕ್ಕಾಗೋದಿಲ್ಲ. ಅದು ಗ್ಲಾಮರಸ್ ಆಗೂ ಇರ್ತದೆ, ತುಂಬ ಟಾಕಿಟಿವು, ತುಂಬ ಚಟುವಟಿಕೆ ಇರೋಂಥ ಪಾತ್ರ. ಸೊ ಇವರು ಇಷ್ಟು ಜನಕ್ಕೂ ಅವ್ರು ಏನು ಮಾಡ್ತಾಳೆ, ಯಾಕೆ ಹೆಂಗೆ ಮಾಡ್ತಾಳೆ, ಮತ್ತು ಅವ್ರ ಕುಟುಂಬದ ಹಿನ್ನೆಲೆ ಏನು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಅವ್ರು ಏನಾಗ್ತಾರೆ ಮತ್ತು ಯಾಕೆ. ಇನ್ನೊಂದು ಇಲ್ಲಿ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹುಡ್ತಾನೆ ಯಾರು ಕ್ರಿಮಿನಲ್ಗಳಲ್ಲ ಅಂತ ಒಂದು ಮಾತು ಕೇಳಿದ್ದೀವಿ. ಸನ್ನಿವೇಶ, ಆ ಪರಿಸ್ಥಿತಿಗಳು ಅವ್ರನ್ನ ಕ್ರಿಮಿನಲ್ ಮಾಡ್ತವೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇನ್ನೊಂದು ಹೇಳ್ತೀನಿ, ಹುಡ್ತಾನೆ ಯಾರು ಕುಡುಕರು ಅಲ್ಲ, ಆಯಿತಾ, ಹುಟ್ಟುತ್ತಲೇ ಯಾರೂ ಕುಡುಕರಲ್ಲ. ಸೊ ಅವ್ರಿಗೆ ಸನ್ನಿವೇಶಗಳು, ಸಂದರ್ಭಗಳು, ಹಿನ್ನೆಲೆಗಳು ಮತ್ತು ಅವರ ಸಹವಾಸಗಳು ಅವ್ರನ್ನ ಕುಡುಕರನ್ನಾಗಿ ಮಾಡಿರಬಹುದು. ಹಾಗೆ ಇನ್ನು ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ಯಾವುದೇ ಒಬ್ಬ ಮನುಷ್ಯ ವಾಪಸ್ ಅವನು ಮೇನ್ ಫ್ರೇಮ್ ಲೈಫ್ಗೆ ಬರೋದಕ್ಕೆ ಸಾಧ್ಯತೆ ಇದ್ದರೆ, ಒಬ್ಬ ಕುಡುಕನೂ ಕೂಡ ವಾಪಸ್ ಆ ವ್ಯಸನದಿಂದ, ಆ ಅಡಿಕ್ಷನ್ನಿಂದ ಮತ್ತೆ ವಾಪಸ್ ಮೇನ್ ಫ್ರೇಮಿಗೆ ಬರೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋದನ್ನು ಈ ಸಿನಿಮಾದಲ್ಲಿ ತುಂಬ ಪರಿಣಾಮಕಾರಿಯಾಗಿ ಹೇಳ್ತೀವಿ. ಯಾಕೆಂದರೆ ಬರೀ ಕುಡಿಯೋ ತೋರಿಸೋದು ಮನೋರಂಜನೆ, ಅದಕ್ಕೆ ಜೊತೆಗೆ ಒಂದು ಅದ್ಭುತವಾದ ಮೆಸೇಜು ಕೂಡ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ನಾನು ಅದನ್ನು ಬ್ರೇಕ್ ಮಾಡೋಕ್ಕಾಗೋದಿಲ್ಲ. ನಾವು ಸಿನಿಮಾನೇ ಒಂದು ಮನೋರಂಜನಾ ಮಾಧ್ಯಮ ಹೇಗೋ ಹಾಗಾಗಿ ಒಂದು ಸಂದೇಶ ಕೊಡುವಂತಹ ಒಂದು ಪ್ರಭಾವಿ ಮಾಧ್ಯಮ. ಆ ನಿಟ್ಟಿನಲ್ಲಿ ನೀವು 2.5 ಗಂಟೆ ಅದ್ಭುತವಾದಂತಹ ಮನೋರಂಜನೆಯನ್ನು ಸಿನಿಮಾ ಕೊಡುತ್ತೆ. ಆ ನಂತರ ನಿಮ್ಗೆ ಒಂದು ಪರಿಣಾಮವನ್ನು ಕೂಡ ಉಂಟು ಮಾಡುತ್ತೆ. ಸೊ ಒಬ್ಬ ಮನುಷ್ಯ ಕುಡಿಯೋದ್ರಿಂದ ಅವನ ದೈಹಿಕವಾಗಿ, ಮಾನಸಿಕವಾಗಿ, ಅವನ ಕೌಟುಂಬಿಕವಾಗಿ, ಸಾಮಾಜಿಕವಾಗಿ ಯಾವ ರೀತಿ ಸಮಸ್ಯೆಗಳು ಉದ್ಭವ ಆಯ್ತವೆ, ಆ ಸಮಸ್ಯೆಗಳಿಗೆ ಪರಿಹಾರ ಏನು, ಅದು ಕುಡುಕರೆ. ಯಾಕಂದರೆ ಈಗ ಕುಡಿಯೋದು ಏನು ಕ್ರೈಮ್ ಅಲ್ಲ, ಕುಡಿದ್ಬಿಟ್ಟು ಕ್ರೈಮ್ ಮಾಡೋದು ಕ್ರೈಮ್ ಅದು. ಹಾಗಾಗಿ ಕ್ರೈಮ್ ಯಾವುದು, ಕಾಮಿಡಿ ಯಾವುದು ಅನ್ನೋ ಒಂದು ಗ್ಯಾಪ್ ಇರ್ತದೆ. ಸೊ ಕೆಲವರು ಕುಡಿದ್ಬಿಟ್ಟು ಕಾಮಿಡಿ ಮಾಡ್ತಾರೆ, ಕೆಲವರು ಕುಡಿದ್ಬಿಟ್ಟು ಕ್ರೈಮ್ ಮಾಡ್ತಾರೆ. ಅದು ಹೆಂಗೆ ಅಂತ ಹೇಳಿದ್ರೆ ಬೆಂಕಿ ಇದ್ದಂಗೆ, ಬೆಂಕಿನ ನಾವು ಅಡುಗೆ ಮಾಡೋದಕ್ಕೂ ಬಳಸ್ಕೊಬೋದು ಅಥವಾ ಯಾರೋ ಸುಟ್ಟಾಗೋದಕ್ಕೂ, ಮನೆ ಸುಡೋದಕ್ಕೂ ಬಳಸ್ಕೊಬೋದು. ಹಾಗಾಗಿ ಅದ್ರದ್ದೇನು ಕುಡಿತ ಇದನ್ನು ಸಮಸ್ಯೆ ಇರೋದಿಲ್ಲ. ಕುಡಿದ್ಬಿಟ್ಟು ನಾವು ಹೇಗೆ ನಾವು ಅದನ್ನು ಬಳಸ್ಕೋತೀವಿ ಕುಡಿತವನ್ನು ಅಂತ ಹೇಳೋದನ್ನು ಈ ಸಿನಿಮಾದಲ್ಲಿ ನಾನು ತುಂಬ ಪರಿಣಾಮಕಾರಿ ಹೇಳುವಂಥ ಪ್ರಯತ್ನ ಪಟ್ಟಿದ್ದೀವಿ. ಇದಕ್ಕೆ ನಮ್ಮ ರೈಟ್ರು ವೆಂಕಟ್ ಸಾರು ಅವರು ಈಗಾಗಲೇ ಮಜಾ ಭಾರತ, ಗಿಚ್ಚಿಗಿಲಿ, ಕಾಮಿಡಿ ಕಿಲಾಡಿಗಳು, ಸೊ ಆ ಒಂದು ಸ್ಕ್ರಿಪ್ಟ್ ಮೂಲಕ, ಆ ಒಂದು ಸ್ಕಿಟ್ಗಳನ್ನ ಬರೆಯೋದ್ರ ಮೂಲಕ ಅದ್ಭುತವಾದಂತಹ ಮನೋರಂಜನೆಯನ್ನು ಆಲ್ರೆಡಿ ಕೊಟ್ಟು ಅವರು ಸಹಿ ಅನ್ಸ್ಕೊಂಡಿದ್ದಾರೆ ವೆಂಕಟ್ ಸರ್, ಆಯಿತಾ. ಸೊ ಹಾಗಾಗಿ ಇವ್ರದ್ದು ಬಾಡಿ ಲ್ಯಾಂಗ್ವೇಜು, ನಮ್ಮ ಎಲ್ಲ ಕಲಾವಿದರ ಬಾಡಿ ಲ್ಯಾಂಗ್ವೇಜು, ಅವರ ಡೈಲಾಗ್ ಡೆಲಿವರಿ, ಮತ್ತೊಂದು ಎಲ್ಲವೂ ಕೂಡ ಅವರಿಗೆ ಗೊತ್ತಿದೆ. ಯಾರು ಹೇಗೆ ಅವ್ರ ಮ್ಯಾನರಿಸಮ್ ಏನು, ಹೆಂಗೆ ಡೆಲಿವರಿ ಮಾಡ್ತಾರೆ, ಅವ್ರ ಲಿಮಿಟೇಷನ್ಸ್ ಏನು, ಇವು ಎಲ್ಲವೂ ಕೂಡ ಅವರಿಗೆ ಗೊತ್ತಿರೋದ್ರಿಂದ ನಾವು ಕೂತ್ಕೊಂಡು ಸುಮಾರು ಒಂದು 4 ತಿಂಗಳ ಮೇಲೆ, ಏಕೆಂದರೆ 4 ತಿಂಗಳ ಹಿಂದೆ ನಾವು ಇದನ್ನು ಟೈಟ್ಲನ್ನ ಲಾಂಚ್ ಮಾಡ್ತೀವಿ. ಈ ಟೈಟ್ಲ ಲಾಂಚ್ ಮಾಡಿದ್ದು ಎಲ್ಲಿ ಅಂತ ಹೇಳಿದ್ರೆ ನಾವು ಇಲ್ಲೇ ಉಲ್ಲಾಳ ರಸ್ತೆಯಲ್ಲಿ ಒಂದು ಬಾರು, ಆ ಬಾರಿಗೆ ಬರುವಂತಹ ರಿಯಲ್ ಬೆಳಗ್ಗೆನೇ ಯಾರು ಡೋರ್ ತೆಗೆದ ತಕ್ಷಣ ಬಾರ್ದು ಕುಡಿಯೋಕೆ ಓಡಿ ಬರ್ತಾರೆ ಅವನ್ನ ಕರ್ಕೊಂಬಂದು ಅವ್ರ ಕೈಲಿ ಶೀರ್ಷಿಕೆನ ಲಾಂಚ್ ಮಾಡಿಸಿದ್ದು ನಾವು ಅದನ್ನು. ಸೊ ಏನು ಯಾವುದೂ ಆರ್ಟಿಫಿಷಿಯಲ್ ಅಂತ ಅನ್ನಿಸ್ಬಾರ್ದು, ಎಲ್ಲವೂ ತುಂಬ ರಿಯಲಿಸ್ಟಿಕ್ ಆಗಿರಬೇಕು ನಮಗೆ. ಹಾಗಾಗಿ ಯಾಕಪ್ಪ ಕರೆದ್ಬಿಟ್ಟು ಅವನ ಕೈಲೇ ಲಾಂಚ್ ಮಾಡಿಸ್ಬಿಟ್ಟು ಯಾಕಪ್ಪ ಬೆಳೆ ಕುಡಿಯೋಕೆ ಬಂದಿದೆಯಾ ಅಂತ ಕೆಲಸ ಮಾಡೋಕೆ ಹೋಗ್ಬೇಕು ಸರ್ ಅಂತಾನೆ. ಕೆಲವರು ಕೆಲಸ ಮಾಡಿ ಬಂದು ಸುಸ್ತಾಗಿ ಕುಡಿದ್ರೆ ಇವನು ಕೆಲಸ ಮಾಡೋಕೆ ಹೋಗೋದಕ್ಕೆ, ಚಾರ್ಜ್ ಆಗೋದಕ್ಕೆ, ಒಂದು ಶಕ್ತಿ ತೊಗೊಳೋದಕ್ಕೂ ಕೂಡ ಕುಡಿಯೋದಕ್ಕೆ ಬರ್ತಾ ಇದ್ದಾನೆ. ಸೊ ಇದು ಜನವರಿ 2ನೇ ತಾರೀಕಿಂದ ಹೊಸ ವರ್ಷಕ್ಕೆ ಶುಭಾರಂಭ ಅಂದ್ಬಿಟ್ಟು ನಾವು ಕೆಲಸ ಮಾಡುವ ಮುಖಾಂತರ ಒಂದು ಹೊಸ ವರ್ಷನ ಪ್ರಾರಂಭ ಮಾಡುವ ಅಂದ್ಬಿಟ್ಟು ಜನವರಿ 2ನೇ ತಾರೀಕಿಂದ ಈ ಒಂದು ಚಿತ್ರೀಕರಣನ ಶುರು ಮಾಡ್ತಾ ಇದ್ದೀವಿ. ಈ ಸಿನಿಮಾ ಬೆಂಗಳೂರು, ಮೈಸೂರು, ಮಂಡ್ಯ ಈ ಥರ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡು, ಒಂದು ಅರ್ಬನ್ ಬ್ಯಾಕ್ ಡ್ರಾಪು, ಒಂದು ಕಲ್ಚರಲ್ ಬ್ಯಾಕ್ ಡ್ರಾಪು, ಮತ್ತು ಇನ್ನೊಂದು ನಮ್ಮ ನೇಟಿವಿಟಿ, ಮಂಡ್ಯ ನೇಟಿವಿಟಿ. ಸೊ ವಿಭಿನ್ನ ಪ್ರದೇಶಗಳಲ್ಲಿ ಕುಡುಕರು ಯಾವ್ಯಾವ ಥರ ಇರ್ತಾರೆ ಅಂತ ತೋರಿಸ್ಬೇಕಂತ, ಅದು ಭೌಗೋಳಿಕ ಪ್ರದೇಶಗಳು ಕೂಡ ವಿಭಿನ್ನವಾಗಿರ್ತವೆ. ಸೊ ಆ ನೇಟಿವಿಟಿ ತೋರಿಸೋದಕ್ಕೋಸ್ಕರ ನಾವು ಡಿಫ್ರೆಂಟ್ ಲೊಕೇಶನ್ಸ್ನ ಮಾಡ್ತಾಯಿದ್ದೀವಿ. ಇಲ್ಲಿ 2 ಸಾಂಗ್ ಇದ್ದಾವೆ. 2 ಸಾಂಗ್ನು ಕೂಡ ನಮ್ಮ ಮಂಜು ಮನೋಹರ್ ಅವರು ಕಂಪೋಸ್ ಮಾಡಿದ್ದಾರೆ, ಅವರೇ ಅದಕ್ಕೆ ಸಾಹಿತ್ಯವನ್ನು ಬರೆದಿದ್ದಾರೆ. 2 ಸಾಂಗ್, ಒಂದು ಕುಡುಕರೆಲ್ಲ ಸೇರಿ ಹಾಡೋದು ಒಂದು ಹಾಡಾದರೆ, ಇನ್ನೊಂದು ನಮ್ಮ ಚೈತ್ರ ಕೊಟ್ಟೂರಿಗೆ ಒಂದು ವಿಶೇಷ ಸಾಂಗ್ ಇದೆ. ಆ ಸಾಂಗು ತುಂಬ ಚೆನ್ನಾಗಿ ಮೂಡಿ ಬರ್ತದೆ ಅಂತ ನಾನು ಆಶ್ವಾಸನೆ ಕೊಡ್ತೀನಿ.
ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಮೆಸೇಜು ಇರ್ತದೆ, ಎಂಟರ್ಟೈನ್ಮೆಂಟ್ ಇರ್ತದೆ. ತುಂಬ ಚೆನ್ನಾಗಿದೆ, ಆ ಪಾತ್ರವೂ ಚೆನ್ನಾಗಿದೆ, ಆ ಹಾಡು ಕೂಡ ತುಂಬ ಚೆನ್ನಾಗಿದೆ. ಮಂಜು ಕವಿ ಅವರಿಗೆ 2 ಸಾಂಗ್ ಕೊಟ್ಟೋದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಚಂದ್ರಪ್ರಭಾ ಅವರು, ಗೊಬ್ಬರಗಾಲ ಮತ್ತು ಚೈತ್ರ ಅವರು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಸ್ನೇಹಿತರಾದಂತಹ ನಮ್ಮ ಮುರಳೀಧರ್ ಕೊಟ್ಟೂರು ಅವರು ಇದರಲ್ಲಿ ಕಲಾವಿದರಾಗೂ ಕಾಣಿಸ್ಕೊತಾ ಇದ್ದಾರೆ. ಅವರು ಒನ್ ಆಫ್ ದ ಈ ಚಿತ್ರದ ನಿರ್ಮಾಪಕರು. ಮತ್ತು ಸಿದ್ಲಿಂಗಯ್ಯ ಮತ್ತು ನಮ್ಮ ಚೈತ್ರ ವೈಶಾಲಿ ಮುರಳೀಧರ್, ನಮ್ಮ ಡಾಕ್ಟರ್ ಅವರ ಮಿಸಸ್ ವೈಶಾಲಿ ಮುರಳೀಧರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.